ಭಾರತೀಯ ಜನತಾ ಪಾರ್ಟಿ ನ್ಯಾಯಾಲಯದ ಮೊರೆ ಹೋದ ನಂತರ ಇವತ್ತು ನ್ಯಾಯಾಲಯ ಸಿ.ಟಿ. ರವಿಯವರಿಗೆ ಮಧ್ಯಂತರ ಜಾಮೀನನ್ನು ನೀಡಿ ಸಿ.ಟಿ. ರವಿಯವರನ್ನು ಎಲ್ಲಿ ಬೆಳಗಾವಿಯಿಂದ ಕರ್ಕೊಂಡ್ಬರ್ತಾ ಇದ್ದಾರೆ, ಯಾವ ಜಾಗದಲ್ಲಿದ್ದಾರೋ ಅಲ್ಲಿಂದಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ರೀತಿ ಕಪಾಳ ಮೋಕ್ಷವನ್ನು ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ. ಪೊಲೀಸ್ ಅಧಿಕಾರಿಗಳೇ ಒಂದು ರೀತಿ ಮುಖಭಂಗವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರು ಅವರು ಈ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಾ, ಫ್ರಸ್ಟ್ರೇಟ್ಸ್ ಆಗಿ ನೀವೇನೇನೋ ಮಾತಾಡ್ತಾ ಇದ್ದೀರಾ ಅಂತ ಒಂದು ಪದ ಉಪಯೋಗಿಸಿದ ದಿನ ಅವರು ಅದನ್ನ ತಿರ್ಚಿ ಬೇರೆ ರೀತಿಯಲ್ಲಿ ಸಿ.ಟಿ. ರವಿ ಅವರ ಮೇಲೆ ಹಲ್ಲೆ ಮಾಡಿ ಅವ್ರ ಕಡೆಯ ಗೂಂಡಾಗಳನ್ನು ಕರೆಸಿಸಿ ವಿಧಾನಸೌಧದ ಹಾಲ್ನಲ್ಲಿ ಅವ್ರ ಕಡೆ ಗೂಂಡಾಗಳನ್ನು ಕರೆಸಿಸಿ ಹಲ್ಲೆಯನ್ನ ಮಾಡಿದ್ರು. ಮತ್ತೆ ಇದು ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ನನಗೆ ಸಿ.ಟಿ. ರವಿ ಅವರು ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ಕೇಳಿಸ್ಕೊಂಡಿಲ್ಲ. ಅವ್ರು ಮಾತಾಡಿರ್ತಕ್ಕಂಥ ಅವರವರ ಆತ್ಮಾವಲೋಕನಕ್ಕೆ ನಾನು ಬಿಟ್ಟಿದ್ದೀನಿ ಅಂತೇಳಿ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಹೇಳಿದ್ರು ಸಹ ಅವರು ಬೇರೆ ಸಂದರ್ಭದಲ್ಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಅವ್ರನ್ನ ಪೊಲೀಸ್ನವರು ಏಕಾಏಕಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಸ್ಗೆ ಕರ್ಕೊಂಡೋಗಿ ಇಟ್ಕೊಂಡು ಅವ್ರ ಮೇಲೆ ಬಹಳ ಗಂಭೀರವಾದ ಪ್ರಕರಣಗಳನ್ನು ಹೂಡಿ ಅವ್ರನ್ನ ನ್ಯಾಯಾಲಯಕ್ಕೆ ಇವತ್ತು ಕರ್ಕೊಂಬರುವಂಥ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಈಗಾಗಲೇ ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕೊಟ್ಟು ಕರೆಯನ್ನು ಕೊಟ್ಟು ಇವತ್ತು ಹೋರಾಟವನ್ನು ಆಯಿತು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಿ.ಟಿ. ರವಿಯವರ ಬಂಧನ ಮತ್ತು ಅವರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ಪ್ರಶ್ನಿಸಿ ಭಾರತೀಯ ಜನತಾ ಪಾರ್ಟಿ ನ್ಯಾಯಾಲಯದ ಮೊರೆ ಹೋದ ನಂತರ ಇವತ್ತು ನ್ಯಾಯಾಲಯ ಸಿ.ಟಿ. ರವಿಯವರಿಗೆ ಮಧ್ಯಂತರ ಜಾಮೀನನ್ನು ನೀಡಿ ಸಿ.ಟಿ. ರವಿಯವರನ್ನು ಎಲ್ಲಿ ಬೆಳಗಾವಿಯಿಂದ ಕರ್ಕೊಂಡ್ಬರ್ತಾ ಇದ್ದಾರೆ, ಯಾವ ಜಾಗದಲ್ಲಿದ್ದಾರೋ ಅಲ್ಲಿಂದಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ರೀತಿ ಕಪಾಳ ಮೋಕ್ಷವನ್ನು ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ. ಇವತ್ತು ಈ ರಾಜ್ಯದ ಗೃಹ ಸಚಿವರು ಬೆಳಗಾವಿನ ಪೊಲೀಸ್ ಅಧಿಕಾರಿಗಳೇ ಒಂದು ರೀತಿ ಮುಖಭಂಗವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರು ಅವರು ಈ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥದ್ದು ಇವತ್ತು ಕೆಲವು ವಿಭಾಗದಲ್ಲಿ ಪೊಲೀಸ್ ಗೂಂಡಾಗಿರಿಯನ್ನ ಮಾಡ್ಕೊಂಡು ಇವತ್ತು ಹತ್ತಿಕ್ಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಯಾರು ಟೀಕೆ ಮಾಡ್ತಾರೆ, ಯಾರು ಚರ್ಚೆ ಮಾಡ್ತಾರೆ, ಅವ್ರ ವಿರುದ್ಧವಾಗಿ ಮೊಕದ್ದಮೆಗಳನ್ನು ಹಾಕುವಂಥದ್ದು, ಕೇಸನ್ನು ಹಾಕುವಂಥದ್ದು ಮತ್ತು ಅವ್ರ ಮೇಲೆ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಜೀವ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಸಿ.ಟಿ. ರವಿ ಬಂಧನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಇದು ನ್ಯಾಯಾಲಯ ಇವತ್ತು ಛೀಮಾರಿ ಹಾಕಿದೆ. ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಭಾರತೀಯ ಜನತಾ ಪಾರ್ಟಿ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಸಿ ಈ ತಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಪರಮೇಶ್ವರರಿಗೆ ನೈತಿಕತೆ ಇಲ್ಲ ಅನ್ನತಕ್ಕಂಥ ಮಾತನ್ನ ಭಾರತೀಯ ಜನತಾ ಪಾರ್ಟಿ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಕೆಲವೇ ಕ್ಷಣಗಳಲ್ಲೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿ.ಟಿ. ರವಿಯವರ ಬಿಡುಗಡೆಯನ್ನ ಪಟಾಕಿ ಹೊಡೆಯೋದ್ರ ಮುಖೇನ ಇದನ್ನು ಸಂಭ್ರಮಿಸ್ತೀವಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ. ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್. ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಪವನ್ ಅವರೇ ಬನ್ನಿ ಸರ್.